ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೊಳ್ಳೇದಾಗಲಿ. ವೀಕ್ಷಕರೇ, ನೀವು ಮನೆಯಿಂದ ಹೊರಗಡೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿ ಹೋಗ್ತೀರ. ಅಲ್ಲಿ ಹೋದ್ಮೇಲೆ ನಿಮಗೆ ಆ ಕೆಲಸ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ವಾಪಸ್ ಬರ್ತೀರ. ಆದರೆ ನಿಮ್ಮ ಟೈಮ್ ಎಷ್ಟಾಗಿರುತ್ತೆ? 16 ಕಿಲೋಮೀಟ್ರ್ ನೀವು ಹೋಗಿದ್ರೆ ಒಂದಷ್ಟು ದುಡ್ಡು ಕೂಡ ವೇಸ್ಟ್ ಆಗಿರುತ್ತೆ ಅಲ್ವಾ? ಮನಸ್ಸಿಗೂ ಬೇಜಾರಾಗುತ್ತೆ. ಏನಪ್ಪ ಅಷ್ಟು ದೂರ ಹೋಗಿ ಕೆಲಸ ಆಗಲಿಲ್ಲ, ವಾಪಸ್ ಬರ್ಬೇಕಾಯ್ತಲ್ಲ, ಇದು ಎಂಥ ಕರ್ಮ, ಈ ರೀತಿ ಅನಿಸುತ್ತೆ. ಸಮಾನವಾಗಿ ನಾವೊಂದು 10 ಕೆಲಸಕ್ಕೆ 10 ಬಾರಿ ಹೋದಾಗ, ಅದು ಯಾವುದೋ ಒಂದು ಉದ್ಯೋಗಕ್ಕಾಗಿರ್ಬೋದು, ಅಥವಾ ಯಾವುದೋ ಒಂದು ಆಫೀಸಲ್ಲಿ ಯಾವುದೋ ಒಂದು ಸಿಗ್ನೇಚರ್ ಸೈನ್ ಆಗಬೇಕಾಗಿರುತ್ತೆ, ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಅದು ಆಫೀಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಯಾವುದೋ ಅಂಗಡಿ, ಹೋಟೆಲ್ ಇರ್ಬೋದು. ಒಟ್ಟಲ್ಲಿ ನಿಮಗೊಂದು ಕೆಲಸ ಆಗಬೇಕು. ಅದು ಆಗಿಲ್ಲ ಅಂದರೆ, ಅದು ಸಿಗಲಿಲ್ಲ ಅಂದರೆ, ಅವ್ರು ಸಿಗಲಿಲ್ಲ ಅಂದರೆ, ಅಥವಾ ಯಾರನ್ನ ನೋಡೋಕೆ ಹೋಗಿರ್ತೀರ, ಅವ್ರು ಸಿಗಲಿಲ್ಲ ಅಂದರೆ, ಒಂದು ವೇಳೆ ಸಿಕ್ಕಿದ್ರು, ಆ ವಸ್ತುಗಳು ಸಿಕ್ಕಿದ್ರು, ಆ ಕೆಲಸ ಆದರೂ ಬಹಳ ಕಡಿಮೆ ಪ್ರಮಾಣದಲ್ಲಾದರೆ ಏನು ಮಾಡ್ತೀರ? ಕಡಿಮೆ ಪ್ರಮಾಣ ಅಂದರೆ ಏನು? ನೀವು ಎಲ್ಲ ಹೋಗ್ತೀರ, ಯಾರೋ ಹೇಳಿರ್ತಾರೆ ಬನ್ನಿ ಹಣ ಕೊಡ್ತೀನಿ ಅಂತ, ನಿಮ್ಗೆ ಹಣದ ಅವಶ್ಯಕತೆ ಇದೆ. ಅವರೇನೋ ಬಡ್ಡಿ ಗಿಡ್ಡಿ ಏನೋ ತಗೊಳ್ಳಲ್ಲ, ಅಥವಾ ತಗೋತಾರೇನೋ ಕಡಿಮೆಗೆ. ನೀವು ಆಸೆ ಇಟ್ಕೊಂಡು ಒಂದು 10 ಲಕ್ಷ ಬೇಕು, 25 ಲಕ್ಷ ಬೇಕು, 50 ಲಕ್ಷ ಬೇಕು, 1 ಕೋಟಿ ಬೇಕು ಅಂತ 5 ಕೋಟಿ 10 ಕೋಟಿ ಎಷ್ಟೋ ನಿಮಗೆ ಬೇಕು. ನೀವು ಹೋಗ್ತೀರಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 10 ಕಿಲೋಮೀಟ್ರು, 15 ಕಿಲೋಮೀಟ್ರು, 20 ಕಿಲೋಮೀಟ್ರು, 25 ಕಿಲೋಮೀಟ್ರು, 50 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಹೋಗ್ತೀರಾ. ಅವ್ರು ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ, ನಿಮಗೆ ಕ್ಯಾಶ್ ಕೊಡ್ತೀನಿ ಬಾ ಅಂದಿದ್ದಾರೆ. ಈ ಫೋನ್ಪೇ, ಪೇಟಿಎಮ್ ಅದು ಇದು ಏನೂ ಇಲ್ಲ, ಕ್ಯಾಶ್ ಕೊಡ್ತೀನಿ ಬನ್ನಿ, ಆ ವ್ಯವಹಾರ ಬೇಡ ಅಂತ ಹೇಳಿರ್ತಾರೆ. ನೀವು ಹೋಗ್ತೀರಾ. ಆದರೆ ಅಲ್ಲಿ ಹೋದಾಗ ಅವರು ನೀವು ಎಷ್ಟೋ ಕೇಳಿರ್ತೀರ, 25 ಲಕ್ಷನೋ 50 ಲಕ್ಷನೋ ಬೇಕು ಅಂತ, ಏನೋ ಮನೆ ಕಟ್ಟಲಿಕ್ಕೋ, ತೋಟ ತಗೊಳ್ಲಿಕ್ಕೋ, ಏನೋ ಮದುವೆ ಮಾಡ್ಕೊಳ್ಳಿಕ್ಕೋ. ಆದರೆ ಅವರು ಭಾಳ ಕಡಿಮೆ ಕೊಡ್ರಿ ಏನು ಮಾಡ್ತೀರಾ? ನೀವು ಆಸೆ ಇಟ್ಕೊಂಡು ಹೋಗ್ತೀರಾ. ಎಷ್ಟು ಕೊಡ್ತಾರೆ? ಕನಿಷ್ಠ ಒಂದು 25 ಲಕ್ಷ ಕೊಡ್ಬೋದು, ಅವರು ಒಂದು 30 ಲಕ್ಷ ಕೊಡ್ಬೋದು, ಇಲ್ಲ 50 ಲಕ್ಷ ಕೊಡ್ಬೋದು ಅಂತ ಹೋಗ್ತೀರಾ. ಅವರು ಭಾಳ ಕಡಿಮೆ ಕೊಟ್ಟರೆ, 2 ಲಕ್ಷನೋ 3 ಲಕ್ಷನೋ ಕೊಟ್ಟರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದು ಏತಕ್ಕೂ ಆಗೋಲ್ಲ ನಿಮಗೆ. ಇಲ್ಲಿ ತುಂಬ ಕಷ್ಟ ಇರುತ್ತೆ. ಯಾಕೆ ಆ ರೀತಿ ಆಯಿತು, ಯಾಕೆ ಅವ್ರು ಕಡಿಮೆ ಕೊಟ್ಟರು ಅನ್ನೋ ಪ್ರಶ್ನೆ ನಿಮಗೆ ಬರೋದಿಲ್ಲ. ಬಂದರೂ ನೀವು ಬೇರೆ ಬೇರೆ ಆಂಗಲಗಳಲ್ಲಿ ಯೋಚನೆ ಮಾಡ್ತೀರ. ಏನು ಯೋಚನೆ ಮಾಡ್ಬೋದು ನೀವು? ನಾನು ಕಟ್ಟೋದಿಲ್ಲ, ಹಣ ವಾಪಸ್ ಕೊಡೋದಿಲ್ಲ ಅಂತ ಅವ್ರಿಗೆ ಅನುಮಾನ ಇದೆ ನನ್ನ ಮೇಲೆ, ಅದಕ್ಕೆ ಅವ್ರು ನನಗೆ ಹಣ ಕೊಡಲಿಲ್ಲ ಅನ್ನೋದು ಒಂದು ಬರುತ್ತೆ. ಎರಡನೇದು, ನೋಡಿರಿ ಅವರು ನನ್ನನ್ನೇ ನಂಬಲಿಲ್ಲ, ಅವರು ನನ್ನ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ಈ ರೀತಿ ಯೋಚನೆ ಮಾಡ್ತೀರ. ಎರಡನೇದು ಏನು ಯೋಚನೆ ಮಾಡ್ತೀರಾ? ಯಾರೋ ಹೇಳ್ಕೊಬಿಟ್ಟವ್ರೆ, ನನಗೆ ಆಗದೇ ಇರೋರು ಶತ್ರುಗಳು ಅವ್ರಿಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಕಾಲ್ ಮಾಡಿಬಿಟ್ಟಿರ್ತಾರೆ ಮೊದಲೇ ಕೊಡಬೇಡ ಅಂದ್ಬಿಟ್ಟು. ಈ ರೀತಿ 3 ಆಂಗಲಲ್ಲಿ ನೀವು ಯೋಚನೆ ಮಾಡ್ತೀರ. ಇನ್ನೊಂದು ಆಂಗಲ್ ಇರುತ್ತೆ, ನಾನು ಟೈಮ್ ಸರಿಯಿಲ್ಲ, ನನ್ನ ಹಣೆ ಬರ ಸರಿಯಿಲ್ಲ, ನನ್ನ ಕರ್ಮ, ಈ ರೀತಿ ಒಂದು ಯೋಚನೆ ಮಾಡ್ತೀರಿ. ಕರೆಕ್ಟಾ? ಅಲ್ಲಿಗೆ ಎಷ್ಟಾಯಿತು? 4 ರೀತಿ ನೀವು ಯೋಚನೆ ಮಾಡ್ತೀರ ಅಲ್ವಾ? ಈಗ ಯೋಚನೆ ಮಾಡಿ. ಹಾಗಾದ್ರೆ ಯಾಕೆ ಅವರು ಹಣ ಕಡಿಮೆ ಕೊಟ್ಟರು? ನೀವು ಒಂದು ವೇಳೆ 25 ಲಕ್ಷ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ಕನಿಷ್ಠ ಅವರು ಒಂದು 26 ಕೊಡಬೇಕಿತ್ತು. ಅಥವಾ 25 ಕೇಳಿ ನೀವು 50 ಕೊಟ್ಟಿದ್ರೆ, ಪರವಾಗಿಲ್ಲ ತೊಗೊಂಡೋಗೋ, ಇನ್ನೂ ಒಂದು 25 ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ರೆ ಅನ್ನಲ್ವಾ? ಹಂಗೆ ಎಷ್ಟೋ ಜನ ಅಂತಾರೆ ನೀವು 500 ರೂಪಾಯಿ ಕೇಳಿರ್ತೀರ ಯಾರ ಹತ್ರನೂ, ಅವ್ರು 1000 ರೂಪಾಯಿ ಕೊಡ್ತಾರೆ. ಇರಲಿ ಹೋಗೋ, ರೌಂಡ್ ಫಿಗರು 500 ರೂಪಾಯಿ ಏನಕ್ಕಾಗುತ್ತೆ, ಖರ್ಚಿಗೆ ಆಗೋದಿಲ್ಲ, ಸಾಕಾಗಲ್ಲ ಇವಾಗ, ಹೋಗಿ ಇನ್ನೂ ಒಂದು 500 ಜಾಸ್ತಿ, ಈ ರೀತಿ ಕೊಡ್ತಾರೆ. ಹಂಗಿರುವಾಗ ಶ್ರೀಮಂತರು ಇರೋರು 25 ಲಕ್ಷ ಕೇಳಿದ್ರೆ 50 ಲಕ್ಷ ಕೊಡ್ತಾರೆ. ಅದು ನಮ್ಮ ಟೈಮ್ ಚೆನ್ನಾಗಿದೆ, ಅವಾಗ ಹಣೆ ಬರ ಚೆನ್ನಾಗಿದೆ ಅಲ್ವಾ? ನೋಡ್ರಿ, ಬರೀ ಹಣದ ವ್ಯವಹಾರ ಅಲ್ಲ. ಯಾರಾದರೂ ಇಂಟ್ರ್ಯೂಗೆ ಹೋಗ್ತಾರೆ ನೋಡಿದ್ರೆ, ಮಕ್ಕಳು ಪಾಪ ಇಂಜಿನಿಯರಿಂಗ್ ಮಾಡಿರ್ತಾರೆ ಮನೆಗಳಲ್ಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಪಾಪ ಇಂಟ್ರ್ಯೂಗೆ ವಾಪಸ್ ಬಂದು, ಇಂಟ್ರ್ಯೂಗೆ ಹೋಗಿ ವಾಪಸ್ ಬಂದು 1 ಸಾರಿ ಅಲ್ಲ 2 ಸಾರಿ ಅಲ್ಲ, 16 ಸಾರಿ ಅಲ್ಲ,
20 ಸಾರಿ ಅಲ್ಲ 30 ಸಾರಿ ಅಲ್ಲ 100 ಸಾರಿ ಇಂಟ್ರ್ವ್ಯೂ ಹೋಗಿರೋರು ಇದ್ದಾರೆ. ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಅದೇನು, ಬೇರೆ ನಮ್ಮ ಮಕ್ಕಳೆಲ್ಲ ಇಂಜಿನಿಯರ್ ಮಾಡಿದ್ದಾರೆ, ಅವ್ರ ಪರಿಸ್ಥಿತಿ ಅದೇನು. ನನ್ನ ಮಗ ಚಿಕ್ಕವನು ಪಾಪ ಅಲ್ಲಿ ಇಲ್ಲಿ ಸುತ್ತಾನೇ ಇದ್ದಾನೆ, ಇಂಟ್ರ್ವ್ಯೂಗೆ ಇಂಜಿನಿಯರೇ ಮುಗಿಸಿದ್ದಾನೆ. ಈಗ ಮಗಳು ಇನ್ನೊಂದು 2-3 ತಿಂಗಳು ಹೋದರೆ ಅವಳದು ಮುಗೀತದೆ ಇಂಜಿನಿಯರಿಂಗ್. ದೊಡ್ಡ ಮಗ ಅವನದು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಆಗಿ ಏನೇನೋ ಕೋರ್ಸ್ ಮಾಡ್ಕೊಂಡು ಅವನು ಉದ್ಯೋಗ ಕಲ್ದು. ಒಂದು ಕಾಲದಲ್ಲಿ ನಮಗೂ ಉದ್ಯೋಗ ತುಂಬ ಕಷ್ಟ ಆಯಿತು, ಬರೀ ITI ಡಿಪ್ಲೊಮಾ ಅಷ್ಟೇ. ಅವಾಗ ಅಷ್ಟು ಮಾಡಿದ್ರೆ ಎಷ್ಟೋ ಕೆಲಸ ಸಿಗ್ತಿತ್ತು. ಇವಾಗ ಇಂಜಿನಿಯರಿಂಗ್ ಮಾಡಿದ್ರೆ ಸಿಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಸಂಜೆವರೆಗೂ, ಅದೇ ರೀತಿಯೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದು. ಗೊತ್ತಾಯ್ತಲ್ಲ? ಇಲ್ಲ ಅಂದರೆ ಕಷ್ಟ. ಏನಪ್ಪ ಟಿಪ್ಸು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಕೈ ರೀತಿ ನೋಡ್ಕೋಬೇಕು. ಬೆಳಗ್ಗೆ ನಿಮ್ಮ ಮನಸ್ಥಿತಿ ಕರೆಕ್ಟಾಗಿದ್ದರೆ, ಸಂತೋಷವಾಗಿ ಆನಂದವಾಗಿ ನೀವಿದ್ದರೆ, ನಿಮ್ಮ ಮನಸ್ಸು, ನಿಮ್ಮ ಮುಖ, ನಿಮ್ಮ ಭಾವನೆಗಳು ಒಳ್ಳೆ ಸುವಾಸನೆಯುಕ್ತ ಹೂವು ಇರುತ್ತಲ್ಲ, ಹೂವು ನಾಗಲಿಂಗ ಪುಷ್ಪ ಅಂತಾರೆ, ಸಂಪಿಗೆ ಹೂವು ಅಂತಾರೆ. ಸಂಪಿಗೆ ಹೂವು ಭಾಳ ಸುವಾಸನೆ ಇರಬೇಕು, ಆ ಥರ ನಿಮ್ಮ ಮನಸ್ಸು ಇರಬೇಕು ಬೆಳಗ್ಗೆ ಹೋದರೆ. ಅದೇ ನೋಡಿರಿ, ಸಂಜೆವರೆಗೂ ನಿಮ್ಮ ಮನಸ್ಸು ಹಾಗೇ ಇರುತ್ತೆ, ಸಂತೋಷವಾಗಿ ಆನಂದವಾಗಿರ್ತೀರ. ನೀವು ಹೊರಗಡೆ ಎಲ್ಲೇ ಹೋಗಿ, ಯಾವುದೋ ಒಂದು ಇಂಟ್ರ್ವ್ಯೂಗೆ ಹೋಗಿ, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ, ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ಎಲ್ಲ ಕೆಲಸಗಳು ಪಕ್ಕಾ ಆಗ್ತವೆ, ಒಳ್ಳೆಯ ಪರ್ಸೆಂಟೇಜಲ್ಲಿ ಆಗ್ತವೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ. ಅದಕ್ಕೆ ನೀವು ಮಾಡಬೇಕಾದ್ರೆ ಇಷ್ಟೇ, ಬೆಳಗ್ಗೆ ಮೊದಲು ನೀವು ಕೈಗಳು ತೊಗೊಳ್ಳಿ. ಕೈಗಳು ಎದ್ದ ತಕ್ಷಣ ನೀವು ಎಷ್ಟು ಗಂಟೆಗಾದ್ರೂ ಹೇಳಿ, ಬೆಳಗ್ಗೆ 2 ಗಂಟೆಗೆ ಹೇಳಿ, 3 ಗಂಟೆಗೆ ಹೇಳಿ, 4 ಗಂಟೆಗೆ ಹೇಳಿ, ಅಥವಾ ಬೆಳಗ್ಗೆ 6 ಗಂಟೆಗೆ ಹೇಳಿ, 7 ಗಂಟೆಗೆ ಹೇಳಿ, 8 ಗಂಟೆಗೆ, ಅದು ನಿಮ್ಮ ಇಷ್ಟ. ಹಾಸಿಗೆ ಮೇಲೆ ಎದ್ದ ತಕ್ಷಣ ಈ ಕೈಗಳಿಗೆ ನೋಡ್ಕೋಬೇಕು. ಮುಂದ್ಗಡೆ ಬೆರಳುಗಳಿದೆ, ಬೆರಳುಗಳಲ್ಲಿ ಏನಿದೆ, ಚಕ್ರಗಳಿದೆ. ಬೆರಳುಗಳಲ್ಲಿ ಏನಿರುತ್ತೆ, ಶಂಖ, ಚಕ್ರ, ಗದೆ ಇರುತ್ತೆ. ಶಂಖ, ಚಕ್ರ, ಗದೆ, ಶ್ರೀಮನ್ನಾರಾಯಣ, ಮಹಾಲಕ್ಷ್ಮಿ, ಅವು ನೋಡ್ಕೊಳ್ಳಿ. ಕರಗ್ರೆ ವಸತಿ ಮಹಾಲಕ್ಷ್ಮಿ ಅಂತ ಹೇಳ್ಕೊಳ್ಳಿ. ಆಮೇಲೆ ಕರಮಧ್ಯೆ ಸರಸ್ವತಿ, ಏನಿದೆ, ಗೆರೆಗಳಿದೆ, ಸರಸ್ವತಿ. ಆಮೇಲೆ ಕೆಳಗಡೆ ಏನಿದೆ, ನಾವುದು ಬಲ ಮುಂಡಿ ಇರುತ್ತೆ, ಒಂದು ಶಕ್ತಿ. ಕರಮೂಲೆ ಸ್ಥಿತ ಗೌರೈ ನಮಃ. ಪ್ರಭಾತೆ ಕರದರ್ಶನಂ ಅಂದರೆ ಕರಾಗ್ರೆ ವಸ್ತಿ ಮಹಾಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾಸರಸ್ವತಿ, ಕರಮೂಲೆ ಸ್ಥಿತ ಗೌರವ ನಮಃ ಅಂತ ಹೇಳ್ಕೋಬೇಕು. ಪ್ರಭಾತೆ ಕರದರ್ಶನಂ. ಆಮೇಲೆ ಮುಖನೆಲ್ಲ ಒರೆಸ್ಕೋಬೇಕು ಈ ಥರ. ಆಮೇಲೆ ಇಲ್ಲಿ ಕುತ್ತಿಗೆ ಕೆಳಗೆ ಹಿಂಗೆ ಅನ್ಕೋಬೇಕು, ಕುತ್ತಿಗೆ ಕೆಳಗೆ ಹಿಂಗೆ ಅನ್ಕೋಬೇಕು. ಯಾಕೆ ಅಂದರೆ ಹಿಂದ್ಗಡೆಯಿಂದ ನಮ್ಮ ಬೆನ್ನುಮೂಳೆಯಿಂದ ಕೆಳಗಡೆಯಿಂದ ಮೇಲೆವರೆಗೂ ಇಲ್ಲಿವರೆಗೂ ಬಂದೈತೆ, ಮೂಗುವರೆಗೂ ಇಡ ಪಿಂಗಳ ಸುಷುಮ್ನ ನಾಡಿ. ನಾವು ಹಿಂಗೆ ಉಜ್ಜಿದಾಗ ಜಾಗೃತ ತಗೊಳುತ್ತೆ, ನಮ್ಮ ಕುಂಡಲಿನಿ ಶಕ್ತಿ ಮೇಲಾಗುತ್ತೆ ಹಿಂಗೆ ಉಜ್ಜಿದಾಗ, ಅದಕ್ಕೆ ಇರುತ್ತೆ ಉಜ್ಜೋದು. ಆದರೆ ಕೈಗಳು ಯಾಕೆ ನೋಡ್ಕೊಳ್ಳೋದಂದರೆ, ಶಂಖ, ಚಕ್ರ, ಗದ ಹಸ್ತೆ ಅಂದರೆ ಮಹಾಲಕ್ಷ್ಮಿ ದರ್ಶನ ಆಗುತ್ತೆ. ಗೆರೆಗಳು ಕೆಳಗಡೆ ಸೆಂಟ್ರಲ್ಲಿ ಸರಸ್ವತಿ. ಇನ್ನು ಶಕ್ತಿ ಇರುತ್ತೆ, ಶಕ್ತಿ ಅಂತೀವಲ್ಲ ಅದೇ ಇರುತ್ತೆ, ಅದು ಪಾರ್ವತಿ, ಸಿದ್ಧಿಗಳು. ಗೊತ್ತಾಯ್ತಲ್ಲ? ಅಂಗುಷ್ಟ ಅಂತೀವಿ ಕೆಳಗಡೆ, ಓಕೆನಾ? ಇಷ್ಟು. ಆದರೆ ನಿಮಗೆ ಬೆಳಗ್ಗೆನೇ ಗೊತ್ತಾಗ್ಬಿಡುತ್ತೆ ಇವತ್ತು ಒಳ್ಳೆಯದಾಗುತ್ತೆ ಇಲ್ಲ ಅಂದ್ಬಿಟ್ಟು. ಹೇಗೆ ಹೇಳ್ಕೊಡ್ತೀನಿ. ಈಗ ಕೈಗಳು ನೋಡ್ಕೊಂಡಾಗ, ಕೈಗಳು ಗೋಧಿ ಬಣ್ಣ ಇರಬೇಕು, ಬ್ರೈಟ್ನೆಸ್ ಇರಬೇಕು. ಕೈಗಳನ್ನ ಬೆಳಗ್ಗೆ ಹಿಂಗೆ ನೋಡ್ಕೊಂಡಾಗ ಬ್ರೈಟ್ನೆಸ್ ಇರಬೇಕು. ಬ್ರೈಟ್ನೆಸ್ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಾವತ್ತು ಚೆನ್ನಾಗಿ ಆಗ್ತಾವೆ ಅಂತ ಅರ್ಥ. ಹಿಂಗೆ ತಿಳ್ಕೊಬಿಡಿ. ಅದೇ ಬ್ರೈಟ್ನೆಸ್ ಇಲ್ಲ, ಹಸಿರು ಕಲರು, ಬ್ಲ್ಯಾಕ್ ಕಲರ್ ಇತ್ತು ಅಂತ ಇಟ್ಕೊಳ್ಳಿ, ಇರುತ್ತಾರೆ ಯಾವಾಗಲೂ ಒಂದೇ ಕಲರ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಬ್ಲ್ಯಾಕ್ ಕಲರ್ ಇದ್ದರೆ ಕೈಗಳು ಕಲರ್ ಇರ್ತದೆ, ಕಲರ್ ಚೇಂಜ್ ಇರುತ್ತೆ. ಬೆಳಗ್ಗೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಹಂಗೇನಾದ್ರು ಕಾಣಿಸಿದ್ರೆ ನಿಮಗೆ ಬ್ಲ್ಯಾಕ್ ಕಲರು ಕೈಗಳು, ಆವತ್ತು ನಿಮ್ಗೇನು ಕೆಲಸಗಳು ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ಹಿಂಗೆ ನೋಡಿದ ತಕ್ಷಣ ಫುಲ್ ಬ್ರೈಟ್ ಇರಬೇಕು, ಎಲ್ಲ ಬೆರಳುಗಳು, ಎಲ್ಲ ಕೈಗಳು, ಅಂಗ ಎಲ್ಲ ಒಟ್ಟಿಗೆ, ಆವಾಗ ನಿಮ್ಮ ಕೆಲಸ ಕಾರ್ಯ ಆಗುತ್ತೆ ಅಂತ. ಇದು ಫಸ್ಟ್ ನಂಬರ್ 1 ಶಕನ, ಶುಭ ಶಕನ ಅಂತಾರೆ. ಎರಡನೇದೇನಪ್ಪ ಅಂದರೆ, ಅಕ್ಕಪಕ್ಕ ನೀವು ಎದ್ದ ತಕ್ಷಣ ಯಾವುದೇ ಸೌಂಡುಗಳಿರಬಾರ್ದು. ಯಾರೋ ಜೋರಾಗಿ ಸೌಂಡ್ ಇಕ್ಕೋದು, ಯಾವನೋ ಕಸ ಎತ್ತಕೊಂಡು ಬರ್ತಾನೆ, ಕಾರ್ಪೊರೇಷನು ಜೋರಾಗಿ ಹಾಕಿದ್ದಿನ ಹಾಕ್ಕೊಂಡು ಬರ್ತಾನೆ ಹಾಡುಗಳು, ಅವನದು ಸೌಂಡ್ ಬರಬಾರ್ದು. ಇನ್ಯಾರೋ ಅಲ್ಲಿ ಯಾವುದೋ ನಾಯಿಗಳು ಬಗಳ್ತಾ ಪಕ್ಕದ ಭಯಾನಕವಾಗಿ ನೀವು ತಲೆನೋ ಬಂದುಬಿಡ್ತಾನೆ ನೀವು ಬೆಳಗ್ಗೆ ಎದ್ದ ತಕ್ಷಣ, ಅದಿರಬಾರ್ದು. ಇವೆಲ್ಲ ಆಯಿತು ಅಂತ ಇಟ್ಕೊ ಅಪಶಕನಗಳು. ಆವತ್ತು ನಿಮ್ಮ ಕೆಲಸಗಳು ಆಗಲ್ಲ. ಅದಕ್ಕೆ ಒಳ್ಳೆಯ ಕೆಲಸಗಳಿಗೆ ಅವತ್ತು ಕೈ ಹಾಕ್ಬಾರ್ದು. ನೋಡಿ, ಬೆಳಗ್ಗೆ ನೀವು ನಿಮ್ಮ ಮನೆ ಹತ್ರ ಇರೋ ಹೂಗಳನ್ನು ನೋಡಿ, ಮನೆ ಒಳಗೆ ನೀವು ಒಳ್ಳೆ ಆಲ್ಬಮ್ ಹಾಕಿರಿ, ಹೂವಿನ ಗಿಡಗಳದ್ದು ಒಳ್ಳೆ ಫೋಟೋಸ್ ಇರಲಿ. ಹಾಗೆ
ನೀವು ಮೊಬೈಲಲ್ಲೇ ಒಳ್ಳೆ ಫೋಟೋಗಳು ಇಟ್ಕೊಳ್ಳಿ, ಅವುಗಳನ್ನು ನೋಡಿ. ಯಾವುದೇ ವೈಲೆನ್ಸ್ ಇರುವ ಹಾಡುಗಳನ್ನು ಅಂದರೆ ಜೋರಾಗಿ ಸೌಂಡ್ಗಳಿರೋದನ್ನು ಕೇಳಬೇಡಿ. ಅಕ್ಕಪಕ್ಕ ಮನೆಗಳಲ್ಲಿ ಯಾರೇ ಗಲಾಟೆ ಮಾಡಲಿ, ನಿಮ್ಮ ಮನೇಲಿ ಯಾರು ಗಲಾಟೆ ಮಾಡಲಿ, ಅದ್ರ ಕಡೆ ಗಮನ ಕೊಡಬೇಡಿ. ಬೆಳಗ್ಗೆ ಒಳ್ಳೆ ಊದ್ಕಡ್ಡಿ ಸುಗಂಧವಾಗಿರಬೇಕು, ಒಳ್ಳೆ ಸುವಾಸನೆ ಇರಬೇಕು. ಹಾಗೆ ನೀವು ನೋಡೋ ಪ್ರತಿಯೊಂದು ವಸ್ತುಗಳು ಸುಂದರವಾಗಿ ಸೌಮ್ಯವಾಗಿರಬೇಕು, ಆನಂದಕರವಾಗಿರಬೇಕು. ಆ ಥರ ಮನೆಯಲ್ಲಿ ನೀವು ಡೆಕೋರೇಟ್ ಮಾಡಬೇಕು. ನಿಮ್ಮ ರೂಮುಗಳಲ್ಲಿ ಅಲ್ಲ, ನೀವು ರೂಮಲ್ಲಿದ್ದರೆ ರೂಮಲ್ಲಿ ಕ್ಯಾಲೆಂಡರ್ ಆದರೂ ಹಾಕ್ಕೊಳ್ಳಿ, ಆಲ್ಬಮ್ ಆದರೂ ಹಾಕ್ಕೊಳ್ಳಿ, ಚೆನ್ನಾಗಿರ್ಬೇಕು ನೋಡೋಕ್ಕೆ. ನೀವು ಬೆಳಗ್ಗೆ ಏನು ಸುಂದರವಾಗಿ ನೋಡ್ತೀರಿ ಅದೇ ನಿಮಗೆ ಸಂಜೆವರೆಗೂ ಸಿಗುತ್ತೆ. ಬೆಳಗ್ಗೆ ಏನು ಒಳ್ಳೆ ವಾಸನೆ ತಗೋತೀರಿ ಅದೇ ನಿಮಗೆ ಸಂಜೆವರೆಗೂ ಇರುತ್ತೆ. ಬೆಳಗ್ಗೆ ಏನು ನೀವು ಕಿವಿಯಲ್ಲಿ ಕೇಳ್ತೀರಿ ಒಳ್ಳೆಯದು ಭಾಳ ಶಾಂತವಾಗಿ ಅದೇ ಸಂಜೆವರೆಗೂ ಇರುತ್ತೆ. ಬೆಳಗ್ಗೆ ನಿಮ್ಮ ಭಾವನೆಗಳಿಗೆ ಏನು ಅಕ್ಕಪಕ್ಕ ಯಾವುದ್ರ ಜಗಳಗಳಿರಬಾರ್ದು, ನಿಮ್ಮ ಮನಸ್ಸಿನಲ್ಲಿ ಏನು ಒಳ್ಳೆಯ ಭಾವನೆಗಳಿರುತ್ತೆ ಅದೇ ಸಂಜೆವರೆಗೂ ಇರುತ್ತೆ. ಆಗಿದ್ದ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಳ್ಳೆ ಭಾವನೆಗಳಿದ್ದರೆ ಹೊರಗಡೆನೂ ನಿಮಗೆ ಎಲ್ಲ ಕಡೆ ಓದ್ ಕೆಲಸ ಒಳ್ಳೆಯದಾಗುತ್ತೆ. ನಿಮ್ಮ ಆಫೀಸ್ಗಳಲ್ಲಾಗಲಿ, ಫ್ಯಾಕ್ಟ್ರಿಯಲ್ಲಾಗಲಿ, ನಿಮ್ಮ ಎಲ್ಲ ಹೋಟೆಲಾಗಲಿ, ಅಂಗಡಿಯಾಗಲಿ ನೀವೆಲ್ಲ ಕೆಲಸ ಮಾಡ್ತೀರಾ, ಅಲ್ಲಿ ಯಾವುದೇ ಜಗಳ ತಂಟೆ ತಕರಾರು ನಿಮಗಿರಲ್ಲ. ನಿಮ್ಮ ಮೇಲಿನ ಆಫೀಸರಿಂದ ಅಕ್ಕಪಕ್ಕದವರಿಂದ ನಿಮ್ಗೆ ಯಾವುದೇ ಕಾಟ ಇರೋಲ್ಲ. ಅದು ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಏನೇ ಇರ್ಬೋದು ರೀ, ನಿಮಗೆ ತೊಂದರೆ ಆಗೋಲ್ಲ. ಅದಕ್ಕೆ ಏನು ಮಾಡ್ಬೇಕು, ನೀವು ಪ್ರಿಪೇರ್ ಆಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿದ್ನಲ್ಲ ಆ ರೀತಿ ಖಂಡಿತ ಆ ಸಂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಳ್ಳೆಯದೇ ಆಗುತ್ತೆ. ಅಂದಮೇಲೆ ವಾರಕ್ಕೆ 7 ದಿನವೂ ಒಳ್ಳೆಯದಾಗುತ್ತೆ. ಅಂದಮೇಲೆ ತಿಂಗಳಿಗೆ ಎಷ್ಟು 4 ವಾರ ಒಳ್ಳೆಯದಾಗುತ್ತೆ, 30 ದಿನ, ವರ್ಷಕ್ಕೆ ಎಷ್ಟು 360 ದಿನ ಒಳ್ಳೆಯದಾಗುತ್ತೆ. ಅಂದಮೇಲೆ ನೀವು ಲಾಭದಾಯಕವಾಗಿರ್ತೀರಾ, ಹಣಕಾಸಿನ ವ್ಯವಹಾರದಲ್ಲೂ ಲಾಭದಾಯಕವಾಗಿರ್ತೀರಾ. ಪ್ರತಿನಿತ್ಯ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾನೆ ಇರುತ್ತೆ, ನೀವು ಉದ್ಧಾರ ಆಗ್ತೀರಾ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಆರೋಗ್ಯ ಇರುತ್ತೆ, ಎಲ್ಲರ ಹತ್ರ ಪ್ರೀತಿಯಿಂದ ಇರ್ತೀರ, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ, ಆದಾಯದಲ್ಲಿ ಹೆಚ್ಚಾಗಿರುತ್ತೆ, ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನನ ಗಿಟ್ಸ್ಕೊತೀರ. ಇದಕ್ಕೆ ಕೆಲವು ಕ್ರಮಸಿದ್ಧಾಂತದ ಸೀಕ್ರೆಟ್ಗಳನ್ನು ನಾನು ನಿಮ್ಗೆ ಇವಾಗ ಹೇಳಿದ್ದೀನಿ. ಇದು ಸಾಕಷ್ಟು ಇರುತ್ತೆ, ಇನ್ನೂ ನೀವು ಕಲಿಬೇಕು, ಗೊತ್ತಾಯ್ತಲ್ಲ. ಆದರೂ ಇಷ್ಟನ್ನು ಮಾಡಿ ಖಂಡಿತ ನಿಮ್ಗಳದಾಗುತ್ತೆ. ಮರಿಬೇಡಿ, ಬೆಳಗ್ಗೆ ಪ್ರಶಾಂತವಾಗಿರಬೇಕು. ನೀವೇನು ನೋಡ್ತಿರೋದಲ್ಲ, ಅಕ್ಕಪಕ್ಕ ಏನು ಕೇಳ್ತಿರೋದಲ್ಲ, ಏನು ವಾಸನೆ ಹೇಳ್ತಿರೋದು, ಏನು ತಿಂತಿರೋದು, ಏನು ಮಾತಾಡ್ತೀರಿ, ಹೆಂಗೆ ನಡ್ಕೊತಿರೋದು, ಬೆಳಗ್ಗೆ ಪ್ರಶಾಂತವಾಗಿರ್ಬೇಕು, ಸುಂದರವಾಗಿರಬೇಕು, ಚೆನ್ನಾಗಿರಬೇಕು, ಲಾಭದಾಯಕವಾಗಿರಬೇಕು. ಇಷ್ಟನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಓಕೆನಾ? ನೋಡಿ, ಬೆಳಗ್ಗೆ ನೀವು ಹೂವಿನ ಗಿಡಗಳು, ನಿಮ್ಮ ಮನೆ ಮುಂದೆ ಅಕ್ಕಪಕ್ಕ ಹೂವಿನ ಗಿಡಗಳು ಇರ್ತವೆ, ಅವನ್ನ ನೋಡಿ ಆದಷ್ಟು ಮನೆ ಒಳಗೆ ಒಳ್ಳೆ ಡೆಕೋರೇಟ್ ಮಾಡ್ಕೊಳ್ಳಿ. ಹೂವಿನ ಗಿಡಗಳು, ಒಳ್ಳೆ ಕ್ಯಾಲೆಂಡರು, ಒಳ್ಳೆ ಆಲ್ಬಮ್ಗಳು ಅವೆಲ್ಲ ಇಟ್ಕೊಳ್ಳಿ. ಇಲ್ಲ ಅವು ಯಾವುದೂ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲೇ ನೋಡ್ಕೊಳ್ಳಿ. ಒಳ್ಳೆ ಹೂವಿನ ಗಿಡಗಳ ಸೀನುಗಳು. ಹೆಚ್ಚಾಗಿ ಸೌಂಡ್ ಇರಬಾರ್ದು, ಆ ರೀತಿ ಹಾಡುಗಳೆಲ್ಲ ಕೇಳಬಾರ್ದು, ವೈಲೆನ್ಸ್ ಯಾವುದೇ ಇರಬಾರ್ದು, ಪ್ರಶಾಂತವಾಗಿರಬೇಕು, ಕೂಲ್ ಆಗಿರಬೇಕು. ನೀವು ಯಾವುದೇ ಸಂಗೀತ ಕೇಳಿ ಕೂಲ್ ಆಗಿರಬೇಕು. ಆದಷ್ಟು ಪ್ರಶಾಂತತೆ ಬೆಳಗ್ಗೆ. ಆದಷ್ಟು ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಲ್ಲಿಮತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವ್ರಿಗೂ, ಮುಷ್ಕರಾಜ್ ಮಯೂರ ದೇವತಾ ವಾಹನ ಗಣಗಳವ್ರಿಗೂ ಎಲ್ಲ ಒಳ್ಳೆಯ ದೇವತೆಗಳನ್ನು ಸ್ಮರಣೆ ಮಾಡ್ಕೋಬೇಕು. ಮಾತಾಪಿತಾ ಪೂರ್ವ ಶಕ್ತಿನೂ ಸ್ಮರಣೆ ಮಾಡ್ಕೋಬೇಕು, ಗುರುಶಕ್ತಿನೂ ಸ್ಮರಣೆ ಮಾಡ್ಕೋಬೇಕು, ಹಿತೈಷಿ ಬಂದು ಹಿತೈಷಿ ಶಕ್ತಿನ ಸ್ಮರಣೆ ಮಾಡ್ಕೋಬೇಕು. ಒಳ್ಳೆಯ ವಾತಾವರಣ, ಒಳ್ಳೆಯ ಹೂವುಗಳು, ಹಣ್ಣುಗಳು, ಇವು ಗಿಡಗಳು, ಇವುಗಳನ್ನು ನೋಡ್ಕೋಬೇಕು. ಮೊಬೈಲಲ್ಲೇ ನೋಡ್ಕೊಳ್ಳಿ, ಇಲ್ಲ ಮನೆಯಲ್ಲಿ ಹಾಕಿರಿ ಕ್ಯಾಲೆಂಡರ್ಗಳು, ಅವು ಇವೆಲ್ಲ ಹಾಕಿ, ಆಲ್ಬಮ್ಗಳು. ಇಷ್ಟು ನೀವು ಪ್ರಶಾಂತತೆಯನ್ನು ಬೆಳಗ್ಗೆ ಕಾಪಾಡಿಕೊಂಡ್ರೆ ಅವತ್ತೆಲ್ಲ ಪ್ರಶಾಂತವಾಗಿರ್ತೀರ. ಹಾಗೆ ವಾರ ಪೂರ್ತಿ, ಒಂದು ವಾರಕ್ಕೆ 7 ದಿನ ಇರುತ್ತೆ. 7 ದಿನ ನೀವು ಪ್ರಶಾಂತತೆಯನ್ನು ಕಾಪಾಡಿಕೊಂಡ್ರೆ ತಿಂಗಳಿಗೆ 4 ವಾರ ಇರುತ್ತೆ. ಒಂದು ತಿಂಗಳ ನೀವು ಪ್ರಶಾಂತತೆ ಕಾಪಾಡಿಕೊಂಡ್ರೆ ಅಲ್ಲಿಗೆ ಪ್ರತಿದಿನ ನಿಮಗೆ ಅಭಿವೃದ್ಧಿ ಅನ್ನೋದು ಇದ್ದೇ ಇರುತ್ತೆ, ಅದರಿಂದ ಲಾಭ ಇರುತ್ತೆ. ಖಂಡಿತ ನಿಮ್ಮ 1 ವರ್ಷದಲ್ಲಿ ಎಷ್ಟೋ ಬೆಳಿತೀರ, 2 ವರ್ಷದಲ್ಲಿ ಎಷ್ಟೋ ಬೆಳಿತೀರ, 3 ವರ್ಷದಲ್ಲಿ ಎಷ್ಟೋ ಬೆಳಿತೀರ ಅಲ್ವಾ. ಪ್ರತಿದಿನ ನೀವು ಆದಾಯದ ಮೂಲಗಳು ಇರುತ್ತೆ. ಯಾವುದೇ ತಂಟೆ ತಕರಾರುಗಳು, ಶತ್ರು ಕಾಟ ಇರೋದಿಲ್ಲ, ರೋಗಗಳ ಕಾಟ ಇರೋದಿಲ್ಲ, ದಾರಿದ್ರ್ಯ ಇರೋದಿಲ್ಲ. ಖಂಡಿತ ಬೇಗನೆ ನೀವು ಉದ್ಧಾರ ಆಗ್ತೀರ. ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಯಶಸ್ಸು, ಅಭಿವೃದ್ಧಿ, ಆರೋಗ್ಯ ಬಗ್ಗೆ, ಮನಃಶಾಂತಿ, ಆನಂದ, ಸಂತೋಷ, ಮುಕ್ತಿ, ಜೀವನ ಮುಕ್ತಿ, ಮೋಕ್ಷ, ಇಷ್ಟು ಖಂಡಿತ ನಿಮ್ಗೆ ಸಿಗುತ್ತೆ. ಓಕೆನಾ? ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನಿಮ್ಗೆ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಮರಿಬೇಡಿ, ಆದಷ್ಟು ಶೇರ್ ಮಾಡಿ, ಧರ್ಮ ಸೇವೆ ಮಾಡಿ, ನಿಮ್ಮಿಂದ ಇನ್ನೊಬ್ರು ಒಳ್ಳೆಯದಾಗಲಿ. ಓಕೆನಾ? ಓಂ ಶಾಂತ್, ಓಂ ಶಾಂತ್.